ನನ್ನ ಮೇಲೆ ಏನ್ ಹೇಳಿದ್ರಿ? ಆ ಡೆಪ್ಟಿ ಸಿಎಂ ಪೆನ್ ಡ್ರೈವ್ ನ ಬಿಟ್ಟ ಅಂತ ಹೇಳ್ತಾ ಇದ್ರಿ. ಈ ಡಿ ಕೆ ಶಿವಕುಮಾರ್ ಅಂತ ನೀಚ ಅಲ್ಲ ಅಂತ ಈ ರಾಮನಗರದಲ್ಲ ರಾಜ್ಯದ ಜನತೆಗೆ ಗೊತ್ತಿದೆ. ಮತ್ತೆ ಏನ್ ಹೇಳಿದ್ರಿ? ಪ್ರೀತಮ್ ಗೌಡ ನನ್ನ ವೇದಿಕೆಯಲ್ಲಿದ್ದ, ಅದಕ್ಕೋಸ್ಕರ ನನ್ನ ಕುಟುಂಬನೇ ಹಾಳು ಮಾಡ್ದ, ಅದಕ್ಕೆ ನಾನು ಈ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳುವುದಿಲ್ಲ ಅಂತ ಹೇಳಿದ್ರಿ. ನಿಮ್ಮ ಮಗ ಅವತ್ತು ನಮ್ಮ ಜಿ ಡಿ ದೇವೇಗೌಡರು ಅವರು ಕೂಡ ಇದೇ ವಿಚಾರವನ್ನು ಹೇಳಿದ್ರು. ನೀವು ಹೇಳಿದ್ರಿ ನನಗೂ ಪ್ರಜ್ವಲ್ ರೇವಣ್ಣಗೂ ಸಂಬಂಧ ಇಲ್ಲ, ನನಗೂ ರೇವಣ್ಣ ಕುಟುಂಬಕ್ಕೂ ಸಂಬಂಧ ಇಲ್ಲ, ಅವ್ರ ಕುಟುಂಬನೇ ಬೇರೆ, ನಿಮ್ಮ ಕುಟುಂಬ ಬೇರೆ. ಹೇಳಿದ್ರು ಇಲ್ಲೋ? ಹೇಳಿದ್ರೆ ಹೇಳಿದ್ರು. ಈಗ ಎಲ್ಲೋಯ್ತು ಅಕ್ಕರೆ? ನಿಮ್ಮನ್ನ ನಾನು ಬೇರೆ ಮಾಡೋದು ನಂಗೆ ಇಷ್ಟ ಇಲ್ಲ. ನೀವು ಒಗ್ಗಟ್ಟಾಗಿರ್ಬೇಕು.